ನಮಸ್ಕಾರ. ಅಟ್ಯಾಕ್ ಅರ್ಜುನ್ ಅಂತ. ಇವತ್ತು ನಾನು ನಿಮಗೆಲ್ಲ ತಿಳಿಸ್ಬೇಕಾಗಿರೋ ವಿಷಯ ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಮಾಫಿಯಾ. ಇವತ್ತು ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಬೆಂಗಳೂರಲ್ಲಿ, ದಯಮಾಡಿ ಕೇಳ್ಕೊಳ್ತಿದ್ದೀನಿ, ಈ ವಿಡಿಯೋನ ನೋಡಿ, ಶೇರ್ ಮಾಡಿ. ಇವತ್ತು ಕೆಲವು ಸಣ್ಣ ಪುಟ್ಟ ಫ್ರಾಡ್ ಕಂಪ್ನೀಸಿಂದ ಜನ ಇವತ್ತು ಇಡೀ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ನ ಒಂದು ಮಾಫಿಯಾ ಥರ, ಫ್ರಾಡ್ ಮಾರ್ಕೆಟ್ ಥರ ನೋಡ್ತಿದ್ದಾರೆ ಅಂತ ಪರ್ಸೆಪ್ಷನ್ಗೆ ಬಂದಿದ್ದಾರೆ ಜನ. ಸ್ನೇಹಿತರೆ, ಕೆಲವು ಕಂಪ್ನಿಗಳಿದೆ, ನಾನು ನಿಮ್ಗೆ ಹೇಳ್ತೀನಿ. ಡ್ರೀಮ್ಸ್ GK, TGR, ಗೃಹ ಕಲ್ಯಾಣ್, ಇದ್ರ MD ಎಲ್ಲ ಒಬ್ಬನೇ, ಸಚಿನ್ ನಾಯಕ್ ಅಂತ. ಇಂಥ ಪರ್ಸನ್ ಏನಕ್ಕೆ ಒಂದೇ ಪರ್ಸನ್ 3-4 ರಿಯಲ್ ಎಸ್ಟೇಟ್ ಕಂಪ್ನೀಸ್ನ ಬೆಂಗಳೂರಲ್ಲಿ ಆಪರೇಷನ್ಸ್ ಮಾಡ್ಯಾರ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಫ್ರಾಡ್ ಮಾಡಿರ್ಬೋದು. ಈ ಕಂಪ್ನಿಯಲ್ಲಿ ಫ್ರಾಡ್ ಲಿಸ್ಟು ಜಾಸ್ತಿ ಆದಾಗ ಇನ್ನೊಂದು ಕಂಪ್ನಿ ಓಪನ್ ಮಾಡೋದು, ಇನ್ನೊಂದು ಕಂಪ್ನಿಯಲ್ಲಿ ಫ್ರಾಡಿಂಗ್ ಜಾಸ್ತಿ ಆದಾಗ ಇನ್ನೊಂದು ಕಂಪ್ನಿ ಓಪನ್ ಮಾಡೋದು, ಇದೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ. ಯಾವ ರೀತಿ ಫ್ರಾಡ್ ಮಾಡ್ತಿಯಾರ ಅಂದರೆ, ಇವ್ರ ಮೇಲೆ 1-2 ಕೋಟಿ ಸುರಿದಿಲ್ಲ ಸ್ನೇಹಿತರೆ, ಸಾವಿರಾರು ಕೋಟಿ ಜನ ಇವ್ರ ಮೇಲೆ ಸುರಿದು ಲಾಸ್ ಮಾಡ್ಕೊಂಡಿದ್ದಾರೆ. ದಿನ ಬೆಳಿಗ್ಗೆ ಅವ್ರ ಆಫೀಸ್ಗೆ ಅಲ್ದಾಟ ಆಗಿದೆ ಕಸ್ಟಮರ್ಸ್ಗೆ. ಇವ್ರದ್ದು ಆಫೀಸುಗಳು HSR ಲೇಔಟಲ್ಲಿದೆ. ಇವ್ರದ್ದು ಪೇಪರ್ ಆ್ಯಡ್ಸ್ ನೋಡಿದ್ರೆ ನೀವು ಡೈಲಿ ಒಂದೊಂದು ಪೇಪರ್ ಆ್ಯಡ್ ರೀ, ಫುಲ್ ಪೇಜು. ಎಲ್ಲಿಂದ ಬರುತ್ತೆ? ಫ್ರಾಡ್ ಕಂಪ್ನಿ ರೀ ಇದು. ಯಾವ ರೀತಿ ಫ್ರಾಡ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಂಟಿ ಲ್ಯಾಂಡ್ ಇದೆ, ಹೋಗಿ ಓನರ್ಗೆ ದುಡ್ಡು ಕೊಡ್ತಾರೆ ಸ್ವಲ್ಪ. ಸರ್, ಕೆಲವು ದಿನ ನಾವಿಲ್ಲಿ ಬೋರ್ಡ್ ಹಾಕ್ಕೊಳ್ತೀವಿ, ನಮ್ಮ ಎಕ್ಸಿಕ್ಯೂಟಿವ್ಸು ಯಾರನ್ನಾದರೂ ಕಸ್ಟಮರ್ಸ್ನ ಕರ್ಕೊಬಂದರೆ ದಯಮಾಡಿ ನೀವೇನು ಹೇಳಬೇಡಿ ಅಂತ. ಅಲ್ಲಿ ಡ್ರೀಮ್ಸ್ GK ಅಂತ ಒಂದು ದೊಡ್ಡದಾಗಿ ಬೋರ್ಡ್ ಹಾಕಿ ವಿಸಿಟ್ಸ್ ಮಾಡಿಸ್ತಾರೆ. ವಿಸಿಟ್ಸ್ ಮಾಡಿ ಏನು ಹೇಳ್ತಾರೆ ಅಂದರೆ ಕಸ್ಟಮರ್ಸ್ಗೆ, ಇಟ್ಸ್ ಎ ಪ್ರೀ ಲಾಂಚ್, ವಿ ಹ್ಯಾವ್ ಎ ಕಂಪ್ಲೀಟೆಡ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟನ್ನು ನೋಡಿ, ನಿಮಗೆ ಇಮಿಡಿಯೇಟ್ ಬುಕ್ ಮಾಡಿದ್ರೆ ನಿಮಗೆ ಬೆಸ್ಟ್ ಡಿಸ್ಕೌಂಟ್ಸ್ ಕೊಡ್ತೀವಿ. ಇದು ಕಂಪ್ಲೀಷನ್ ಆಗೋಕ್ಕೆ 4 ಇಯರ್ಸ್ ಆಗುತ್ತೆ. ನೀವು ಸ್ಲ್ಯಾಬ್ ಬೈ ಸ್ಲ್ಯಾಬ್ ಪೇ ಮಾಡಿದ್ರೆ ನಿಮ್ಗೆ ಅಷ್ಟು ಇದು ಸಿಗಲ್ಲ. ಒಂದು ಕೆಲಸ ಮಾಡಿ, 50% ಅಮೌಂಟ್ ಇವತ್ತು ಪೇ ಮಾಡಿಬಿಡಿ, ಇನ್ನು ರೆಸ್ಟ್ 50% ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ಪೇ ಮಾಡಿ ಅಂತಾರೆ. 50% ಅಮೌಂಟ್ ಅಂದರೆ ಮಿನಿಮಮ್ 20 ಲಕ್ಷ 30 ಲಕ್ಷ ಬರುತ್ತೆ ರೀ ಒಂದು ಫ್ಲ್ಯಾಟ್ಗೆ. ಅದಕ್ಕೆ ಇವ್ರು ಇಂಟ್ರೆಸ್ಟ್ ಕೊಡಲ್ಲ ಕಸ್ಟಮರ್ಗೆ. ಆ ದುಡ್ಡಲ್ಲಿ ತಗೊಂಡು ಇವರು ಬೇರೆ ಬೇರೆ ಬಿಸ್ನೆಸ್ಗಳು ಮಾಡ್ತಾರೆ. ಅಟ್ ದ ಎಂಡ್ ಏನು ಹೇಳ್ತಾರೆ ಅಂದರೆ, 4 ಇಯರ್ಸ್ ಆಗುತ್ತೆ ನಿಮ್ಗೆ ರಿಜಿಸ್ಟ್ರೇಷನ್ ಆಗೋದು ಅಂತ. ಕಸ್ಟಮರ್ 1 ವರ್ಷ ನೋಡ್ತಾರೆ, 2 ವರ್ಷ ನೋಡ್ತಾರೆ, ದಿನ ಅವ್ರ ಆಫೀಸ್ಗೆ ಅಲಿತಾರೆ. ಅಟ್ ದ ಎಂಡ್ 2 ವರ್ಷ ಇವರಿಗೆ ಇಂಟ್ರೆಸ್ಟ್ ಇಲ್ದಿರೋ ಕಸ್ಟಮರ್ ದುಡ್ಡು 20 ಲಕ್ಷನೋ 30 ಲಕ್ಷನೋ ಏನು ಕಟ್ಟಿರ್ತಾರೋ ಆ ಇಂಟ್ರೆಸ್ಟ್ಗೂ ಕೊಡಲ್ಲ. ಇನ್ ಕೇಸ್ ಕಸ್ಟಮರ್ ಬೇಜಾರಾಗಿ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರು ಅವ್ರು ಏನು ಒಂದೇ ಅಮೌಂಟು 20% 50% ದುಡ್ಡು ಕೊಟ್ಟಿರ್ತಾರೋ ಅದನ್ನು ಇವರು ಸ್ಪ್ಲಿಟ್ ಮಾಡಿ PDC ಚೆಕ್ಗಳು ಕೊಡ್ತಾರೆ ರೀ. ಈ ಥರ ಖಾಲಿ ಜಾಗಗಳನ್ನು ತೋರಿಸಿ, ಕನ್ಸ್ಟ್ರಕ್ಷನ್ ಆಗದಿರೋ ಪ್ರಾಜೆಕ್ಟ್ಸನ್ನು ತೋರಿಸಿ, ಫೇಕ್ ಲ್ಯಾಂಡ್ಸ್, ಎಂಟಿ ಲ್ಯಾಂಡ್ಸನ್ನು ತೋರಿಸಿ 50 ಪ್ರಾಜೆಕ್ಟ್ 60 ಪ್ರಾಜೆಕ್ಟ್ 80 ಪ್ರಾಜೆಕ್ಟ್ 100 ಪ್ರಾಜೆಕ್ಟ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವ್ರು ರೀ. ಎಲ್ಲಿಂದ ಯಾವ ಬಿಲ್ಡ್ರಿ ಆಗುತ್ತೆ? ಇವತ್ತು ಶೋಭಾ ಅವ್ರು 100 ಪ್ರಾಜೆಕ್ಟ್ಸ್ ಮಾಡೋಕ್ಕಾಗ್ತಾಯಿಲ್ಲ ಒಂದೇ ಸತಿ. ಇಂಥ ಫ್ರಾಡ್ ಕಂಪ್ನೀಸಿಂದ ಇಡೀ ಜನ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ನ ಒಂಥರ ರಾಂಗ್ ಪರ್ಸೆಪ್ಷನಲ್ಲಿ ನೋಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಕೆಲವು ಪ್ಯಾರಾಮೀಟರ್ಸ್ ಹೇಳ್ತೀನಿ. ಆ ಪ್ಯಾರಾಮೀಟರ್ಸ್ನ ಚೆಕ್ ಮಾಡ್ಕೊಳ್ಳಿ, ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಬಂದು ಲೊಕ್ಯಾಲಿಟಿ, ಎಲ್ಲಿ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಲೊಕ್ಯಾಲಿಟಿ ಫೈನಲೈಸ್ ಮಾಡ್ಕೊಳ್ಳಿ. ಆಮೇಲೆ ಬಜೆಟ್, ವಾಟ್ ಈಸ್ ಯುವರ್ ಎಕ್ಸಾಕ್ಟ್ ಬಜೆಟ್ ಯು ಆರ್ ಪ್ಲಾನಿಂಗ್ ಟು ಇನ್ವೆಸ್ಟ್. ಇಟ್ ಮೇ ಬಿ ಕ್ಯಾಶ್ ಅಂದರೆ ಚೆಕ್ ಆರ್ ಲೋನ್, ಇದನ್ನು ಫೈನಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಕೆಲವು ಪ್ರಾಪರ್ಟಿ ಪೋರ್ಟಲ್ಸ್ ಇದೆ, ಟ್ರಸ್ಟೆಡ್ ಪ್ರಾಪರ್ಟಿ ಪೋರ್ಟಲ್ಸ್. ಅಂಥ ಪೋರ್ಟಲ್ಸು ಇಂಥ ಫ್ರಾಡ್ ಕಂಪ್ನೀಸ್ನ ಎಂಟರ್ಟೈನ್ ಮಾಡಲ್ಲ. ಈ ಡ್ರೀಮ್ಸ್ GK, TGR, ಗೃಹ ಕಲ್ಯಾಣ್ ಬಿಟ್ಟು ಈ ಲಿಸ್ಟ್ಗೆ ಇನ್ನೂ ಒಂದು 20-30 ಫ್ರಾಡ್ ಕಂಪ್ನೀಸ್ ಇದೆ. ಆ ಲಿಸ್ಟ್ ನಿಮ್ಗೆ ಹತ್ತಿರದಲ್ಲೇ ಹೇಳ್ತೀನಿ. ನೀವು ಪ್ರಾಪರ್ಟಿ ಪೋರ್ಟಲ್ಸ್ ಇದೆ, ಟೈಮ್ಸ್ ಆಫ್ ಇಂಡಿಯಾದು ಮ್ಯಾಜಿಕ್ ಬ್ರಿಕ್ಸ್ ಇದೆ, ಕಾಮನ್ ಫ್ಲೋರ್ ಇದೆ, ಕ್ವಿಕ್ಕರ್ ಹೋಮ್ಸ್ ಇದೆ, ರೂಫ್ ಆ್ಯಂಡ್ ಫ್ಲೋರ್ ಅಂತ ಹಿಂದೂ ನ್ಯೂಸ್ ಪೇಪರ್ ಅವ್ರದ್ದು ಪ್ರಾಪರ್ಟಿ ಪೋರ್ಟಲ್ ಇದೆ, 99 acres ಇದೆ, ಸುಲೇಖಾ.com ಇದೆ, ಸುಲೇಖಾ ಪ್ರಾಪರ್ಟಿ. ಇಂಥ ಪ್ರಾಪರ್ಟಿ ಪೋರ್ಟಲ್ಸ್ಗೆ ಹೋಗಿ ನಿಮ್ಮ ಲೊಕ್ಯಾಲಿಟಿ, ನಿಮ್ಮ ಬಜೆಟು, ನಿಮ್ಮ ಪ್ರಾಪರ್ಟಿ, ವೆದರ್ ಇಟ್ ಈಸ್ ಫಾರ್ ಅಪಾರ್ಟ್ಮೆಂಟ್ ಯು ರಿಕ್ವೈರ್ಡ್ ಆರ್ ಪ್ಲಾಟ್ ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀರಾ, ಈ ಅಪಾರ್ಟ್ಮೆಂಟು ಪ್ಲಾಟಲ್ಲೂ ರೆಡಿ ಟು ಆಕ್ಯುಪೈಯ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಾ, ಈ ಎಲ್ಲ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಸರ್ಚ್ ಮಾಡಿ. ನಿಮಗೆ ಕೆಲವು ಬಿಲ್ಡರ್ಸ್ದು ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ಡೋಂಟ್ ಥಿಂಕ್ ಓನ್ಲಿ ಎ ಶೋಭಾ ಆರ್ ಪ್ರಿಸ್ಟೀಜ್ ಆರ್ ಪೂರ್ವಾಂಕರ, ಪ್ರಾವಿಡೆಂಟ್ ಇಂಥ ದೊಡ್ಡ ಕಂಪ್ನೀಸ್ನೇ ಮಾತ್ರ ಟ್ರಸ್ಟೆಡ್ ಅಂತ ಥಿಂಕ್ ಮಾಡಿಬಿಡಿ. ಐ ಆಮ್ ಟೆಲ್ಲಿಂಗ್ ಯು ಕಸ್ಟಮರ್ಸ್, ಪ್ಲೀಸ್ ಡೋಂಟ್ ಫಾಲ್ ಇನ್ ಟು ವಿಂಡೋ ಡ್ರೆಸ್ಸಿಂಗ್ ಅಂದರೆ ದೊಡ್ಡ ದೊಡ್ಡ ಆಫೀಸುಗಳು, ದೊಡ್ಡ ದೊಡ್ಡ
ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸು, ಪೇಪರ್ ಆ್ಯಡ್ಸಿಂದ ಒಂದು ಬಿಲ್ಡರ್ನ ಚರ್ಚ್ ಮಾಡಬೇಡ್ರಿ. ಇವತ್ತು ಅನೇಕ ಸಣ್ಣ ಪುಟ್ಟ ಬಿಲ್ಡರ್ಸ್ ಇದ್ದಾರೆ. ದೇ ಆರ್ ರಿಯಲಿ ಡೂಯಿಂಗ್ ವೆರಿ ಗುಡ್. ಟ್ರಸ್ಟ್ ಫ್ಯಾಕ್ಟರ್, ಲಾಯಲಿಟಿ, ಕಸ್ಟಮರ್ ಏನು ಅವರು ದುಡ್ದಿರ್ತಾರೋ ಆ ದುಡ್ಡಿಗೆ ಬೆಲೆ ಕೊಡುವಂಥ ಎಂಥ ಸಾವಿರಾರು ಬಿಲ್ಡರ್ಸ್ ಕಂಪ್ನಿಗಳಿದ್ದಾವೆ. ಟ್ರಸ್ಟ್ ಮಾಡಿ ಅಂತ ಅವ್ರನ್ನ. ನೀವು ಪ್ರಾಪರ್ಟಿ ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಪೋರ್ಟಲ್ಸ್ಗೆ ಕೀಪ್ ವಿಸಿಟ್ ಮಾಡಿ. ಒಂದು 4 ಪ್ರಾಜೆಕ್ಟ್ ವಿಸಿಟ್ ಮಾಡಿ. ಇನ್ನೊಂದು ಏನಂದರೆ, ನೀವು 3 ತಿಂಗಳಾದಮೇಲೆ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಏನಾದ್ರು ಇದ್ದು ಇವಾಗೇ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೂ ಯು ವೋಂಟ್ ಗೆಟ್ ಗುಡ್ ರಿಸಲ್ಟ್ಸ್. ಈ ತಿಂಗಳಲ್ಲಿ ಬುಕ್ ಮಾಡೋ ಇಂಟ್ರೆಸ್ಟ್ ಇದೆಯಾ ಪ್ರಾಪರ್ಟಿ, ದೆನ್ ಸ್ಟಾರ್ಟ್ ಸರ್ಚಿಂಗ್. ಯಾಕಂದರೆ ಒಂದು ಬಿಲ್ಡರು ಅಷ್ಟೇ, ನೀವು ಇಮಿಡಿಯೇಟ್ ಬುಕ್ಕಿಂಗ್ ಮಾಡಿದ್ರೆ ಯು ವಿಲ್ ಗಿವ್ ಬೆಸ್ಟ್ ಡಿಸ್ಕೌಂಟ್ಸ್ ಆನ್ ಸ್ಪಾಟ್. ಒಂದು ವಿಸಿಟ್ಗೆ ಹೋಗ್ತಿದ್ದೀರಾ, ಚೆಕ್ ತೊಗೊಂಡೋಗಿ. ನಿಮ್ಮ ಪ್ರಾಪರ್ಟಿ ಲೈಕ್ ಆಯಿತಾ, ಬುಕ್ಕಿಂಗ್ ಅಮೌಂಟ್ ಕೊಡಿ. ದಟ್ ಟು ಗಿವ್ ಎ PDC ಚೆಕ್, ಪೋಸ್ಟ್ ಡೇಟೆಡ್ ಚೆಕ್. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ರಿಸೀವ್ ಮಾಡ್ಕೊಳ್ಳಿ ಆ ಪ್ರಾಪರ್ಟಿದು. ಇಟ್ ಶುಡ್ ಕಂಟೈನ್ ಆಲ್ ದ ಡಾಕ್ಯುಮೆಂಟ್ಸ್. ಕರೆಂಟ್ ಡೇಟ್ EC ಇರಬೇಕು, ಕರೆಂಟ್ ಡೇಟ್ ಖಾತಾ ಎಕ್ಸಿಸ್ಟಿಂಗ್ ಖಾತಾ ಇರಬೇಕು. ಈ ಎಲ್ಲ ತೊಗೊಂಡೋಗಿ ಲೀಗಲ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. 50 ಲಕ್ಷ 60 ಲಕ್ಷ ₹1 ಕೋಟಿ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 2,000ರಿಂದ 10,000 ರೂಪಾಯಿ ಒಂದು ಲೀಗಲ್ ಒಪಿನಿಯನ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಈ ಲೀಗಲ್ ಒಪಿನಿಯನ್ ಆದಮೇಲೆ ನೆಕ್ಸ್ಟ್ 30% ಅಗ್ರಿಮೆಂಟ್ ಇರುತ್ತೆ. ಅದಾದಮೇಲೆ ನಿಮಗೆ ಬ್ಯಾಂಕ್ ಲೋನ್ ಹೋಗ್ಬೇಕಂದ್ರೆ ಬ್ಯಾಂಕ್ ಲೋನ್ ಹೋಗಿ. ಕೆಲವು ಬಿಲ್ಡರ್ಸ್ EMI ಕೊಡ್ತಾರೆ, ಈಸಿ EMIs ಇರುತ್ತೆ, ಈಸಿ EMIಸ್ಗೆ ಹೋಗಿ. ನಾನು ಈ ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸೇಲ್ಸ್ ಪರ್ಸನ್ಸು ನಿಮಗೊಂದು ಪಾಯಿಂಟ್ ಹೇಳ್ಬೋದು, ಸರ್ ಇವತ್ತೇ ಬುಕ್ ಮಾಡ್ಕೊಳ್ತೀರಾ, ನಿಮಗೆ ಬೆಸ್ಟ್ ಡಿಸ್ಕೌಂಟ್ ಕೊಡ್ತೀನಿ ಅಂತ. ಖಂಡಿತ ಸ್ನೇಹಿತರೆ, ನಾನು 5 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾರ್ಕೆಟಲ್ಲಿದ್ದೀನಿ. ಆ ಮಾತಲ್ಲಿ ಸುಳ್ಳಿರಲ್ಲ. ಆ ಮಾತಲ್ಲಿ ಸೇಲ್ಸ್ ಪರ್ಸನ್ದು ಎಫರ್ಟ್ಸ್ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಬೆಸ್ಟ್ ಅಡ್ವಾಂಟೇಜ್ ಬೈಯರ್ಗೂ ಸಿಗುತ್ತೆ. ಅವರು ಹೋಗಿ MDಗೆ ಹೇಳ್ತಾರೆ, ಸರ್ ಇಂಥ ಕಸ್ಟಮರ್ ವಿಸಿಟ್ ಇವತ್ತೇ ಮಾಡಿರೋದು, ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡ್ತಾರಂತ, ಬೆಸ್ಟ್ ಪ್ರೈಸ್ ಕೊಡ್ಬೋದಾ, ಇಷ್ಟಕ್ಕೆ ಕೇಳ್ತಾ ಇದ್ದಾರಂತ. ಯು ಕ್ಯಾನ್, ದೆರ್ ಇಸ್ ಎ ಚಾನ್ಸಸ್ ಆಫ್ ಗೆಟಿಂಗ್ ವೆರಿ ಬೆಸ್ಟ್ ಪ್ರೈಸಸ್. ಇನ್ನೊಂದು ಏನಂದರೆ, ಬಿಲ್ಡರ್ಸ್ಗೆ ಫಂಡ್ಸ್ ರಿಕ್ವೈರ್ಮೆಂಟ್ ಇರುತ್ತೆ, ಫಂಡ್ ಫ್ಲೋ ಇರುತ್ತೆ. ಯಾವುದೋ ಒಂದು ಅಪ್ರೂವಲ್ಗೆ ಫಂಡ್ಸ್ ಕೊಡಬೇಕಾಗಿರುತ್ತೆ, ಯಾವುದೋ ಒಂದು ಲೇಔಟ್ ಫಾರ್ಮೇಷನ್ಸ್ಗೆ ಫಂಡ್ಸ್ ಇರಬೇಕಾಗುತ್ತೆ. ಫಂಡ್ಸ್ ಬೇಕಾದಾಗ ಬಿಲ್ಡರ್ಸು ಏನು ಮಾಡ್ತಾರೆ, MDಗಳು ಎಂಪ್ಲಾಯೀಸ್ಗೆ ಹೇಳ್ತಾರೆ, ಟುಡೇ ವಿ ರಿಕ್ವೈರ್ಡ್ ಫಂಡ್ಸ್. ಸೊ ನಿಮ್ಮ ಕಸ್ಟಮರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ, ದಿಸ್ ಇಸ್ ದ ಬೆಸ್ಟ್ ಪ್ರೈಸ್, ವಿ ಕ್ಯಾನ್ ಕ್ಲೋಸ್ ಇಟ್ ಅಪ್ ಇಫ್ ಯು ಪೇ ದಿಸ್ % ಆಫ್ ಅಮೌಂಟ್ ಆರ್ ಇಫ್ ಯು ಗೆಟ್ ಇನ್ ಟು ದ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಅಂತ. ಅದನ್ನು ನೀವು ಒಂದು ಪಾಸಿಟಿವ್ ಆಗಿ ರಿಸೀವ್ ಮಾಡಿ, ನೆಗೆಟಿವ್ ತೊಗೊಂಬೇಡಿ. ಸಮಥಿಂಗ್ ಫ್ರಾಡ್ ಇಸ್ ದೇರ್, ಸಮಥಿಂಗ್ ಫಿಶಿ ಇಸ್ ದೇರ್ ಅಂತ ಅನ್ಕೋಬೇಡಿ. ಯಾಕಂದರೆ ಆ ಫಂಡ್ ಫ್ಲೋ ರಿಕ್ವೈರ್ಮೆಂಟ್ ಇರೋದ್ರಿಂದನೇ ನಿಮಗೆ ಕಮಿಟ್ಮೆಂಟ್ ಎಂಪ್ಲಾಯೀಸ್ ನಿಮ್ಗೆ ಹೇಳ್ತಾರೆ, ಸರ್ ಇವತ್ತು ಮಾಡ್ಕೊಂಡ್ರೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂತ. ಸೊ ದಿಸ್ ಆಲ್ ದ ಪ್ಯಾರಾಮೀಟರ್ಸ್ ವೇರ್ ಯು ಕ್ಯಾನ್ ಚೆಕ್. ಒನ್ ಇಸ್ ಲೊಕ್ಯಾಲಿಟಿ, ಬಜೆಟ್, ವೆದರ್ ರೆಡಿ ಟು ಆಕ್ಯುಪೈ ಆರ್ ಇಟ್ ಇಸ್ ಫಾರ್ ಇನ್ವೆಸ್ಟ್ಮೆಂಟ್. ಈ ಎಲ್ಲ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಪ್ರಾಪರ್ಟಿನ ಸರ್ಚ್ ಮಾಡಿ, ಆ ಬಿಲ್ಡರ್ ಬಗ್ಗೆ ರಿವ್ಯೂಸ್ ತೊಗೊಳ್ಳಿ. ಬೈಯರ್ ಯಾರು ತೊಗೊಂಡಿದ್ದಾರೆ ಆಲ್ರೆಡಿ ಅವ್ರ ಹತ್ರ ಮಾತಾಡಿ. ಇಫ್ ಎ ಬಿಲ್ಡರ್ ಫೋರ್ಸಸ್ ಯು ಟು ಬೈ ಎ ಪ್ರಾಪರ್ಟಿ ಇಮಿಡಿಯೇಟ್ಲಿ, ಡೋಂಟ್ ಥಿಂಕ್ ಇಟ್ ಆಸ್ ಅನ್ ಎ ನೆಗೆಟಿವ್ ವೇ. ಇಟ್ ಈಸ್ ದೇರ್ ಮೇ ಬಿ ರಿಕ್ವೈರ್ಮೆಂಟ್ ಆಫ್ ಸಮ್ ಫಂಡ್ಸ್ ಫಾರ್ ಬಿಲ್ಡರ್ಸ್. ಅದೊಂದು ಇದೆ. ನೀವು ಇವತ್ತು ಒಂದು ಫ್ರಾಡ್ ಕಂಪ್ನೀಸಿಂದ ಈ ಬೋರ್ಡ್ಸ್ ತೋರಿಸಿ ನಿಮ್ಗೆ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಅಪ್ರಿಷಿಯೇಷನ್ ಸಿಗುತ್ತೆ, ಅವೆಲ್ಲ ಹೋಗಬೇಡಿ ಸ್ನೇಹಿತರೆ. ತುಂಬ ಫ್ರಾಡ್, ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿರೋ ಜನಗಳಿದ್ದಾರೆ. ಇವತ್ತು ತುಂಬ ಜನ IT ಎಂಪ್ಲಾಯೀಸೇ ಫ್ರಾಡಲ್ಲಿ ಸಿಕ್ಕಾಕೊಂಡಿದ್ದಾರೆ. ರೀಸನ್ ಅಂದರೆ ಅವರು ಪಾಪ ವೀಕೆಂಡ್ಸಲ್ಲಿ ಬುಕ್ ಮಾಡ್ತಾರೆ, ಮಾಡಿಬಿಟ್ಟು ವೀಕ್ ಪೂರ್ತಿ ಕೆಲ್ಸಕ್ಕೆ ಹೋಗ್ತಾರೆ. ಲೀಗಲ್ಲಿ ಫೇಸ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ವೀಕೆಂಡ್ ಸಿಗೋ 2 ದಿನಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಸೊ ಅವ್ರೇನು ಮಾಡ್ತಾರೆ, ದೇ ವಿಲ್ ವೆಯ್ಟ್ 6 months 1 year ಬಿಲ್ಡರ್ ಹೇಳ್ದಂಗೆ ಕೇಳ್ತಾನೆ ಇರ್ತಾರೆ. ಅಟ್ ದ ಲಾಸ್ಟ್ 2 years ಒಂದು ಎಕ್ಸ್ಟೆಂಟ್ ಪೀಕ್ ಆದಾಗ ಏನು ಮಾಡ್ತಾರೆ, ಕ್ಯಾನ್ಸಲೇಷನ್ ಮಾಡ್ಕೊಳ್ತೀರ. ಯಾರು ಪರ್ಚೇಸ್ ಮಾಡಿರ್ತಾರೆ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ನಿಮಗೇನು ಸಿಗಲ್ಲ. ಬಿಲ್ಡರ್ ಅಚೀವ್ ಆಗ್ತಾರೆ, ನೀವು ಕೊಟ್ಟಿರೋ ದುಡ್ಡಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಆ ಅಮೌಂಟ್ನ ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ನೀವು ಕ್ಯಾನ್ಸಲೇಷನ್ 2 ವರ್ಷ 3 ವರ್ಷ ಆದಮೇಲೆ ಕ್ಯಾನ್ಸಲೇಷನ್ ಮಾಡ್ಕೊಂಡ್ರೆ ನಿಮಗೇನು ಇಂಟ್ರೆಸ್ಟ್ ಹಾಕಿ ಆ ಬಿಲ್ಡರ್ ಏನು ಕೊಡೋದಿಲ್ಲ. ಸೊ ಬುಕ್ ಮಾಡೋಕ್ಕೆ ಮೊದಲು ಥಿಂಕ್ ಮಾಡಿ, ರೆಡಿ ಟು ಆಕ್ಯುಪೈ ಅಥವಾ ರೆಡಿ ಟು ಕನ್ಸ್ಟ್ರಕ್ಷನ್ ಆರ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟೀಸ್ಗೆ ಪ್ರಯಾರಿಟೀಸ್ ಕೊಡಿ. ಅಥವಾ ಇನ್ ಕೇಸ್ ನಿಮಗೆ ಬಿಲ್ಡರ್ ಮೇಲೆ ಟ್ರಸ್ಟ್ ಫ್ಯಾಕ್ಟರ್ ಇದ್ದು ಏನನ್ನು ಮಾಡೋಂಗಿದ್ರೆ ಅಗ್ರಿಮೆಂಟ್ಗೆ ಹಾಕ್ಕೊಳ್ಳಿ 30%. ಅಪ್ರೂವಲ್ಸ್ ಕಾಪೀಸು ಅಥವಾ ಲ್ಯಾಂಡ್ ಅಕ್ವೈರ್ ಆಗಿರುವಂಥ ಡಾಕ್ಯುಮೆಂಟ್ಸ್, ಕಂಪ್ನಿ ಹೆಸರಿಗೆ ಅಕ್ವೈರ್ ಆಗಿದೆಯಾ, ಈ ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡಿ ಯು ಕ್ಯಾನ್ ಟೇಕ್ ಎ ಸ್ಟೆಪ್. ಇದು ಅಟ್ಯಾಕ್ ಅರ್ಜುನ್ ಅಂತ ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಬಯರ್ಸ್ಗೆ ಮಾಡಿದ್ದೀನಿ. ರೀಸನ್ ಅಂದರೆ ಈ ಕೆಲ ಸಣ್ಣ ಪುಟ್ಟ ಫ್ರಾಡ್ ಕಂಪ್ನೀಸ್ನಿಂದ ಜನ ಇಡೀ ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ನೇ ಒಂದು ಇಲ್ಲೀಗಲ್ ಥರ ಟ್ರೀಟ್ ಮಾಡ್ತದೆ. ಬೇಡ ಸ್ನೇಹಿತರೆ, ಯು ಟೇಕ್ ಎ ಕಾಲ್,
meet a builder, have a good rapport with the salesperson who is showing the property also. But judge ವಿಂಡೋ ಡ್ರೆಸ್ಸಿಂಗ್ ಹೋಗಬೇಡಿ. ದೊಡ್ಡ ದೊಡ್ಡ ಆಫೀಸ್ಗಳು, ದೊಡ್ಡ ದೊಡ್ಡ ಕಾರ್ಸಲ್ಲಿ ನಿಮ್ಗೆ ವಿಸಿಟ್ ಕರ್ಕೊಂಡೋದ್ರೆ ಈಸ್ ನಾಟ್ ಎ ಬಿಗ್ ಬಿಲ್ಡರ್. ಇಂಟರ್ನಲ್ಲಿ ನಿಮ್ಗೆ ಲೂಪ್ಸ್ ಗೊತ್ತಿರಲ್ಲ. ಹೋಲ್ಡಿಂಗ್ ಅಡ್ವರ್ಟೈಸ್ಮೆಂಟ್ ಅಥವಾ ಬ್ರ್ಯಾಂಡಿಂಗ್ ಹೆವಿಯಾಗಿ ಮಾಡಿದ್ರೆ ಅವರು ಏನು ಪರ್ಫೆಕ್ಟು ಆಸ್ ಎ ಬಿಗ್ ಬಿಲ್ಡರ್ ಅಂತ ನೀವು ಥಿಂಕ್ ಮಾಡಿಬಿಡಿ. ಬಿಗ್ ಬಿಲ್ಡರ್ಸಲ್ಲೂ ಮಿಸ್ಟೇಕ್ ಆಗುತ್ತೆ. ಸಣ್ಣ ಪುಟ್ಟ ಬಿಲ್ಡರ್ಸ್ ಇದ್ದಾರೆ, ಅವ್ರ ಕಡೆನೂ ನೋಡಿ ವಿಸಿಟ್ ಮಾಡಿ, ಟೇಕ್ ಎ ಕಾಲ್. ಇದು ಅಟ್ಯಾಕ್ ಅರ್ಜುನ್ ಅಂತ ರಿಯಲ್ ಎಸ್ಟೇಟ್ ಮಾಫಿಯಾ ಬಗ್ಗೆ ನಿಮಗೆಲ್ಲ ತಿಳಿಸ್ಬೇಕು ಅನಿಸ್ತಿತ್ತು, ಅದಕ್ಕೆ ಹೇಳಿದ್ದೀನಿ ಪ್ರಾಪರ್ಟಿ ಬಯರ್ಸ್ಗೆ. ಯಾಕಂದರೆ ನೀವು ಕಷ್ಟಪಟ್ಟು ದುಡ್ದಿರೋ ಅಮೌಂಟ್ನ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ನಿಮ್ಮನ್ನು ಸುತ್ತಾಡ್ಸಂಗೆ ಆಗಬಾರ್ದು. ಅದಕ್ಕೋಸ್ಕರ ನೆಕ್ಸ್ಟ್ ಕಮಿಂಗ್ ವೀಕ್ I'll come with Dr. Raj Leela Vinoda. It is a book written by Ravi Balagare. It's regarding Dr. Rajkumar Leelavati and Vinod Rajkumar. It's a triangle love story between them. ಆ ವಿಡಿಯೋ ಬಗ್ಗೆ ನಿಮ್ಗೆ ಆ ಪುಸ್ತಕದ ಬಗ್ಗೆ ಹೇಳ್ತೀನಿ. ಕೀಪ್ ವಾಚಿಂಗ್ ಮೀ ಇನ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್. ಮೈ ಪೇಜ್ ಇಸ್ ಅಟ್ಯಾಕ್ ಅರ್ಜುನ್. ಯು ಕ್ಯಾನ್ ಬಿ ಇನ್ ಟಚ್. ಇದು ನಿಮ್ಮ ಪ್ರೀತಿಯ ಅಟ್ಯಾಕ್ ಅರ್ಜುನ್ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.